ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ದಶಕರಹಿತ ಸಂಕಲನ ಮತ್ತು ದಶಕರಹಿತ ವ್ಯವಕಲನದ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಮೊದಲನೆಯದಾಗಿ ದಶಕರಹಿತ ಸಂಕಲನದ ಲೆಕ್ಕವನ್ನು ನೋಡೋಣ. ಇಲ್ಲಿ ನಾವು ಲೆಕ್ಕವನ್ನು ಮಾಡಬೇಕಾದ್ರೆ ಬಿಡಿ ಸ್ಥಾನದಿಂದ ನಾವು ಲೆಕ್ಕವನ್ನು ಮಾಡ್ತಾ ಹೋಗಬೇಕು. 4ಕ್ಕೆ 2 ಕೂಡಬೇಕು. ಅಂದರೆ 4 ಕಲ್ಲನ್ನು ತೆಗೆದುಕೊಂಡು ಆ ಕಲ್ಲಿಗೆ 2 ಕಲ್ಲನ್ನು ಜೋಡಿಸಿ. ಒಟ್ಟು ಎಷ್ಟು ಕಲ್ಲಾಯಿತು? 6. ನಂತರ 10ರ ಸ್ಥಾನ ಬೆಲೆಯನ್ನು ಕೊಡ್ತಾ ಹೋಗೋಣ. 3 ಕಲ್ಲನ್ನು ತೆಗೆದುಕೊಳ್ಳಿ. ನಂತರ ನೆಕ್ಸ್ಟು 4 ಕಲ್ಲನ್ನು ತೆಗೆದುಕೊಳ್ಳಿ. 3 ಮತ್ತು 4 ಕಲ್ಲು ಒಟ್ಟಿಗೆ ಕೂಡಿ ಎಷ್ಟಾಯಿತು? 7. ಈಗ 100ರ ಸ್ಥಾನ ಬೆಲೆಯನ್ನು ಕೊಡ್ತಾ ಹೋಗೋಣ. ಮೊದಲಿಗೆ 2 ಕಲ್ಲನ್ನು ತೆಗೆದುಕೊಳ್ಳಿ. ನಂತರ 7 ಕಲ್ಲನ್ನು ತೆಗೆದುಕೊಳ್ಳಿ. ಅವೆರಡನ್ನು ಕೂಡಿ ಒಟ್ಟು ಎಷ್ಟು ಕಲ್ಲಾಯಿತು? 9. ಹಾಗಾದರೆ ಆನ್ಸರ್ ಎಷ್ಟು ಬಂತು? 976. ಈಗ ವ್ಯವಕಲನದ ಲೆಕ್ಕಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಅದು ಹೇಗೆ ಅಂತ ನೋಡೋಣ. 8 ಕಲ್ಲುಗಳನ್ನು ತೆಗೆದುಕೊಳ್ಳಿ. 8 ಕಲ್ಲುಗಳನ್ನು ತೆಗೆದುಕೊಂಡ್ರೆ ಆ 8 ಕಲ್ಲುಗಳಲ್ಲಿ ನೀವು 3 ಕಲ್ಲುಗಳನ್ನು ತೆಗೆದು ಹೊರಗಡೆ ಮಡಗಿ. ಈಗ ಎಷ್ಟು ಕಲ್ಲುಗಳು ಉಳಿತು? ಹೌದು, 5 ಕಲ್ಲುಗಳು. ಅಂದರೆ 8ರಲ್ಲಿ 3 ಕಳೆದ್ರೆ 5. ಈಗ 10ರ ಸ್ಥಾನದ ಬೆಲೆ 9 ಕಲ್ಲನ್ನು ತೆಗೆದುಕೊಳ್ಳಿ. 9 ಕಲ್ಲಲ್ಲಿ ಎಷ್ಟು ಕಲ್ಲನ್ನು ಹೊರಗಡೆ ಮಡಗಬೇಕು? 4 ಕಲ್ಲನ್ನು ಆ 9 ಕಲ್ಲುಗಳಲ್ಲಿ ತೆಗೆದು ಮಡಗಿ. ಎಷ್ಟು ಬಂತು? 5. ಈಗ ಮತ್ತೆ 7ರಲ್ಲಿ 5 ಕಳಿಬೇಕು. 7 ಕಲ್ಲುಗಳನ್ನ ತಗೊಂಡು 5 ಕಲ್ಲನ್ನು ಹೊರಗಡೆ ಮಡಗಿ. ಎಷ್ಟು ಬಂತು? ಆನ್ಸರ್ 2. ಹೀಗೆ ಕಳೆಯೋ ಲೆಕ್ಕವನ್ನು ಮಾಡ್ತಾ ಹೋಗಬೇಕು. ರಹಿತ ಸಂಕಲನದಲ್ಲಿ ಒಟ್ಟು 18 ಲೆಕ್ಕಗಳನ್ನು ಕೊಟ್ಟಿದ್ದೇನೆ. ಹಾಗೆಯೇ ದಶಕ ರಹಿತ ವ್ಯವಕಲನದಲ್ಲಿ ಒಟ್ಟು 18 ಲೆಕ್ಕಗಳನ್ನು ಕೊಟ್ಟಿದ್ದೇನೆ. ಈ 18 ಮತ್ತು 18 ಲೆಕ್ಕಗಳನ್ನು ಹೋಮ್ವರ್ಕ್ ಬುಕ್ಕಲ್ಲಿ ನೀವು ಬಿಡಿಸಬೇಕು. ಬಿಡಿಸಿ ನನಗೆ ಯೂಟ್ಯೂಬ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರತಿದಿನ ದಶಕರಹಿತ ಸಂಕಲನ ಮತ್ತು ವ್ಯವಕಲನಕ್ಕೆ ಸಂಬಂಧಿಸಿದಂಥ 5 ಲೆಕ್ಕಗಳನ್ನು ಹೋಮ್ವರ್ಕ್ ಬುಕ್ನಲ್ಲಿ ಮಾಡಿ. ಹಾಗೆ ಪ್ರತಿದಿನ ಒಂದೊಂದು ಮಗ್ಗಿಯನ್ನು ಕಲಿಯಲು ಪ್ರಾರಂಭ ಮಾಡಿ. ನೀವು ತರಗತಿ ಪ್ರಾರಂಭ ಆಗೋಷ್ಟೊತ್ತಿಗೆ ಮಗ್ಗಿಯನ್ನು ಕಲಿಬೋದು.